ಬಹಳ ಸಂತೋಷ ಆಗತ್ತಪ್ಪ ಈಗಿನ ಯೂತ್, ಬಿಕಾಸ್ ಯು ರೆಪ್ರೆಸೆಂಟ್ ಯೂತ್. ನೀವು ಹೇಳ್ತಾ ಇರುವಾಗ ಮಣ್ಣಿನ ಮಗ ಅಂತ ಹೇಳ್ತಾ ಇರುವಾಗ ನನಗೆ ನೆನಪು ಬಂದಿದ್ದು, ನಾನು ಆ್ಯಕ್ಚುಲಿ ಆ್ಯಕ್ಟರ್ ಕಿಶೋರ್ ಅವ್ರನ್ನ ಇಂಟರ್ವ್ಯೂ ಮಾಡಿದ್ದೆ. ಐ ಮೀನ್ ಅಂಥ ಒಬ್ಬ ವ್ಯಕ್ತಿ ಆ ಸೆಲೆಬ್ರಿಟಿ ಸ್ಟೇಟಸ್ಗೆ ಹೋಗಿನೂ ಸಹ ಅಷ್ಟು ಹಂಬಲ್ ಆಗಿರೋರನ್ನ ನಾನು ನನ್ನ ಲೈಫಲ್ಲಿ ಫಸ್ಟ್ ಹ್ಯೂಮನ್ ಬೀಯಿಂಗ್ ನಾನು ನೋಡಿರೋದಪ್ಪ. ಹೌದು, ಸಿಕ್ಕಾಪಟ್ಟೆ ಹಂಬಲ್ಲು. ವೆರಿ ಫಸ್ಟ್ ಡೇ ವೆನ್ ಹಿ ವಾಕ್ಡ್ ಇನ್ ಟು ಮೈ ಹೌಸ್, ಇನ್ನೂ ನನ್ನ ಇಂಟರ್ವ್ಯೂ ಮಾಡೋಕ್ಕೆ ನಂಗೆ ಗೊತ್ತೂ ಇರಲಿಲ್ಲ, ನಂಗೆ ಅವ್ರು ಯಾರಂತ ಗೊತ್ತಿತ್ತು. ಬಟ್ ಈ ವಾಕ್ಡ್ ಇನ್ ಟು ಮೈ ಹೌಸ್. ಅವ್ರು ಆ್ಯಕ್ಚುಲಿ ನಮ್ಮ ಸ್ಟುಡಿಯೋಗೆ ಒಂದು ವಾಯ್ಸ್ ಓವರ್ಗೆ ಬಂದಿದ್ದರು. ಸೊ ಮಗ ಏನು ಮಾಡ್ದೆ, ಕರ್ಕೊಂಬಂದ, ಅಮ್ಮ ಕರ್ಕೊಂಬರ್ತೀನಿ ಮನೆಗೆ, ನೀವು ಅವಾಗ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಪಾಡ್ಕಾಸ್ಟಿಗೆ ಬನ್ನಿ ಅಂತ. ಸೊ ಕರ್ಕೊಂಬರುವಾಗ ಬರ್ತಾ ಇದ್ದಂಗೆ ಫೋನ್ ತೆಗೆದು ನನ್ನ ಕೈ ಕೊಟ್ಟರು. ನಾನು ಇವ್ರು ಯಾಕೆ ನನಗೆ ಫೋನ್ ಕೊಡ್ತಾ ಇದ್ದಾರೆ ಅಂತ ಹೆದರ್ಕೊಂಡಾಗ ಆ ಕಡೆ ಇರೋರು ಯಾರಂತ ನನಗೆ ಗೊತ್ತಾಯ್ತು. ಇಟ್ ವಾಸ್ ಸಂಗೀತ ಭಟ್. ಸೊ ಸಂಗೀತ ಭಟ್ಟು ಅವ್ರ ಫ್ರೆಂಡು ನನಗೆ, ದೇವರ್ ಮೈ ಫಸ್ಟ್ ಗೆಸ್. ದೆ ವೆರಿ ಗುಡ್ ಫ್ರೆಂಡ್ಸ್, ವೆರಿ ಕ್ಯೂಟ್ ಕಪಲ್, ಸಂಗೀತ ಭಟ್ ಆ್ಯಂಡ್ ಸುದರ್ಶನ್ ರಂಗಪ್ರಸಾದ್. ಸೊ ಇವ್ರೇನು ಮಾಡಿದ್ರು, ಸಂಗೀತ ಭಟ್ ನಂಗೆ ಗೊತ್ತಾಯ್ತು, ಹೇ ಬೇಬಿ ಹೆಂಗಿದ್ಯಮ್ಮ ಅಂತ ಕೇಳೋವಾಗ ನಂಗೆ ಸಾರಿ ನಂಗೆ ಗೊತ್ತಾಗ್ತಾ ಇಲ್ಲ, ಅಮ್ಮ ನಮ್ಮ ನಾನು ಅಂತಂದವಾಗ ಐ ಸೆಡ್, ಕಿಶೋರ್ ಅವ್ರನ್ನ ಕೇಳಿದೆ, ನಿಮಗೆ ಹೆಂಗೆ ಗೊತ್ತಾಯಿತು ನಾನಿದ್ದು ಅಂತ. ನಾನು ನಿಮ್ಮನ್ನು ನೋಡಿದ್ದೆ ಆ್ಯಸ್ ಅ ಪಾಡ್ಕಾಸ್ಟ್ ಹೋಸ್ಟ್ ಅಂದರು. ಐ ಸೆಡ್, ಅವಾಗ ಸಿಕ್ಕಾಪಟ್ಟೆ ಹೆಮ್ಮೆನೂ ಅನ್ನಿಸ್ತು. ಬಿಕಾಸ್ ಯಾರೋ ನಾನು ಅವ್ರು ಐಡೆಂಟಿಫೈ ಅದನ್ನೇ ಚಾನ್ಸ್ ಆಗಿಟ್ಕೊಂಡು ಐ ಸೆಡ್, ದಯವಿಟ್ಟು ಬರ್ತೀರಾ ಅಂತಂದೆ, ನನ್ನ ಪಾಡ್ಕಾಸ್ಟಲ್ಲಿ ಗೆಸ್ಟ್ ಆಗಿ ಬರ್ತೀರಾ ಅಂತ. ಖಂಡಿತ ಬರ್ತೀನಿ, ಯು ಜಸ್ಟ್ ಲೆಟ್ ಮಿ ನೋ ದ ಡೇ, ಆ ಡೇಟ್ ನಾನು ಫಿಕ್ಸ್ ಮಾಡ್ಕೊಂಡು ಬರ್ತೀನಿ ಅಂತಂದರು. ಆ್ಯಂಡ್ ಅವತ್ತು ನೀವು ನಂಬ್ತಿರೋ ಇಲ್ವೋ, ವಿ ಹ್ಯಾಡ್ ಕಪ್ ಆಫ್ ಟೀಗಿ ಎಲ್ಲ ಕುಡ್ದಿದ್ವಿ. ಹಿ ಪಿಕ್ಡ್ ಅಪ್ ಎವ್ರಿಥಿಂಗ್. ಬೇರೆ ಡೈರೆಕ್ಟ್ರು, ಪ್ರೊಡ್ಯೂಸರ್ ಎಲ್ಲ ಬಂದಿದ್ದರು. ಹಿ ಪಿಕ್ಡ್ ಅಪ್ ಎವ್ರಿಥಿಂಗ್. ನಮ್ಮ ಕಿಚನ್ನಿಗೆ ಬಂದರು. ನಾನು ಅಂದೆ, ದಯವಿಟ್ಟು ಬಿಟ್ಬಿಡಿ ನೀವು ಅಂತ. ನೀವು ಮಾತಾಡಿ ನಮ್ಮ ಮನೇಲಿ ನಾನು ಮಾಡ್ತೀನಿ ತಾನೇ ಈ ಕೆಲಸನ. ಎಲ್ಲ ಉಜ್ಜಿ ಇಟ್ಟರು, ತೊಳೆದ್ಬಿಟ್ಟು. ಐ ಸೆಡ್, ಮೈ ಗಾಡ್, ಹೌ ಕುಡ್ ದಿಸ್ ಹ್ಯೂಮನ್ ಬಿ ಲೈಕ್ ದಿಸ್ ಅಂತ. ಸೊ ಅವತ್ತೊಂದು ಪಾಠ ಹೇಳಿಕೊಟ್ರು, ನೀನು ಎಲ್ಲಾದರೂ ಎಷ್ಟೆತ್ತರಕ್ಕಾದರೂ ಹೋಗಿರು, ನಿನ್ನ ಹ್ಯುಮಿಲಿಟಿ ನಿನ್ನನ್ನು ಕಾಯತ್ತೆ. ಆ್ಯಂಡ್ ನಿನಗೆ ಹ್ಯುಮಿಲಿಟಿನೇ ನೆಕ್ಸ್ಟ್ ಕೆಲಸ ಕೊಡ್ತಿರೋದು. ಈ ರೀತಿಯಾದಂತಹ ಮನೋಭಾವನೆ ಬರೋದು ತುಂಬ 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 ಕಷ್ಟ. ಔಟ್ ಆಫ್ 100% ಐ ಕ್ಯಾನ್ ಗಿವ್ 0.1% ರೇಟಿಂಗ್. ವೆರಿ ಟ್ರೂ. ಯಾಕೆಂದರೆ ಇವತ್ತು ಒಬ್ಬರನ್ನ ಐಡೆಂಟಿಫೈ ಮಾಡಿದ್ದೀನಿ, ನಾನು ನಿಮ್ಮನ್ನು ನೋಡಿದ್ದೀನಿ ಪಾಡ್ಕಾಸ್ಟರ್ ಆಗಿ, ಹೋಸ್ಟ್ ಆಗಿ ಅನ್ನೋದು ಇದೆಯಲ್ಲ. ಇವತ್ತು ನಾನು ಎಷ್ಟೋ ಜನಗಳಲ್ಲಿ ನೋಡಿದ್ದೀನಿ, ನಾವಾಗೆ ಕಾಲ್ ಮಾಡಿ, ಇಲ್ಲ ನಾನು ಈ ಥರ ಹೋಸ್ಟ್ ಮಾಡ್ತಿದ್ದೀನಿ ಅಂದರೆ, ಹೌದಾ, ತಿಂಗಳಿಗೆ ನಮ್ಮ ಚಾನಲ್ಲು 4.5 ಕೋಟಿಯಿಂದ 8-10 ಕೋಟಿ ದಾಟಿದೆ ಕೆಲವೊಂದ್ಸಲ. ನಮ್ಮಲ್ಲಿರೋ ಜನಸಂಖ್ಯೆನೇ 6 ಕೋಟಿ ಕನ್ನಡಿಗರು, 6.25 ಕೋಟಿ ಇದ್ದಾರೆ ಇವಾಗ. ಅಂಥದ್ರಲ್ಲಿ ನಂದು 10 ಕೋಟಿ ರೀಚ್ ಆಗುತ್ತೆ ಅಂದರೆ ನೋಡಿರೋ ಜನ ಎಷ್ಟು ಸಲ ರಿಪೀಟ್ ನೋಡಿರ್ಬೋದು ನಮ್ಮ ಎಪಿಸೋಡ್ಸ್ಗಳನ್ನ. ಅಂಥದ್ರಲ್ಲಿ ನಾವುಗಳೇ ಕಾಲ್ ಮಾಡಿದಾಗ, ಹೌದಾ ಆ ಥರದ್ದೊಂದು ಚಾನೆಲ್ ಇದೆಯಾ ಅಂದಿರೋರು ಉಂಟು. ಅಂಥವರ ಮಧ್ಯೆ ಕಿಶೋರ್ ಅಂತ ಒಬ್ಬರು ನಟ ನಿಜವಾಗ್ಲೂ ಎಲ್ಲೋ ನಿಂತ್ಕೊಂತಾರೆ, ಅಗ್ರಿಕಲ್ಚರ್ ಮಾಡ್ತಾರೆ. ನಿಮ್ಗೆ ಗೊತ್ತಿದೆ. ಟ್ರ್ಯಾಕ್ಟರ್ ಉಳ್ತಾರೆ. ಹೌದು, 1-2 ಅವರ್ಸ್ ಕೂತಿದ್ರು ನಮ್ಮ ಜೊತೆಯಲ್ಲಿ. ನಿಮ್ದು ಏನೇನು ಪ್ರಶ್ನೆಗಳು, ನಮ್ಮೆಲ್ಲ ಹುಡುಗರ್ನು ಗುಡ್ಡೆ ಹಾಕಿದ್ದೆ, ಎಲ್ಲ ಮಕ್ಕಳು ತಿಳ್ಕೊಳ್ಳಿ. ಅವ್ರು ಬರ್ತಾರೆ, ಇವತ್ತು ಹೆಂಗಿದ್ರು ಸ್ಟುಡಿಯೋಗೆ ಬರ್ತಾರೆ ಅಂದರೆ ಎಲ್ಲ ಮಕ್ಕಳನ್ನೂ ಕರೆಸಿದ್ದೆ. ಬೇಕಾದಷ್ಟು ಸಾಕಿರೋರು ಇಬ್ಬರಾದರೂ, ಬೇರೆ ಮಕ್ಕಳು ಭಾಳಷ್ಟು ಜನ ಬರ್ತಾರಪ್ಪ ಸ್ಟುಡಿಯೋಗೆ. ನಾನು ನಿಮ್ಮ ಮಗನೇ ಖಂಡಿತವಾಗ್ಲೂ ಕರೆಸಿದ್ದೆ. 1-2 ಅವರ್ಸ್ ಇದ್ದರು. ಯಾರೇನು ಪ್ರಶ್ನೆ ಕೇಳಿದ್ರು ಹಿ ಗೇವ್ ಎನ್ ಆನ್ಸರ್. ಆ ಹ್ಯುಮಿಲಿಟಿ ಬ್ಲೂ ಮಿ ಅವೇ. ಆ್ಯಂಡ್ ಟ್ರಸ್ಟ್ ಮೀ, ಕ್ಯಾನ್ಸರ್ ನನಗೆ ಬಂದಾಗ ನಾನು ಮಾಡಬೇಕಾಗಿತ್ತು ಇಂಟರ್ವ್ಯೂ ಅವ್ರನ್ನ, ಬಟ್ ಆಗಲಿಲ್ಲ. ಬಿಕಾಸ್ ಒಂದೊಂದೇ ಪ್ರೊಸೀಜರ್ ಸ್ಟಾರ್ಟ್ ಆಯಿತು. ನಾನು ಬರೆದೆ, ಸಾರಿಪ್ಪ ಈ ಥರ ಆಗಿದೆ ನನಗೆ. ನಾನು ಆ್ಯಕ್ಚುಲಿ ಸರ್ ಅಂತಿದ್ದೆ. ಪ್ಲೀಸ್ ಡೋಂಟ್ ಕಾಲ್ ಮೀ ಸರ್ ಅಂತಂದರು. ನಾನು ಅಂದೆ, ದೆನ್ ವಾಟ್ ಡು ಐ ಕಾಲ್ ಯು? ಐ ಕಾಂಟ್ ಕಾಲ್ ಯು ಬೈ ಯೋರ್ ನೇಮ್. ಸೊ ಪಾ ಅಂತ ಕರೀತಿದ್ದೆ. ಸೊ ನಂಗೆ ಈ ಥರ ಆಗಿದೆ, ಸೊ ಸಾರಿ. ನಾನು ಒಂದ್ಸಲ ಆರಾಮ ಆದಮೇಲೆ ಐ ವಿಲ್ ಇಂಟರ್ವ್ಯೂ ಯು. ಎವ್ರಿ ಟೈಮ್ ಒನ್ಸ್ ಇನ್ 15 days ಮೆಸೇಜ್ ಮಾಡೋರು, ಹೌ ಆರ್ ಯು ನಾಗಮಣಿ, ಸರ್ಜರಿ ಆಯಿತಾ, ವೆನ್ ಆರ್ ಯು ಕಮಿಂಗ್ ಬ್ಯಾಕ್. 2.5 months ಆದಮೇಲೆ ಜಸ್ಟ್ ಆಸ್ಕ್ ಮಿ ಅ ಕ್ವೆಶ್ಚನ್, ಓಕೆ ಆರ್ ವಿ ರೆಡಿ ಟು ಡೂ ದ ಪಾಡ್ಕಾಸ್ಟ್ ಅಂತ. ಐ ಸೆಡ್, ಕುಡ್ ಅ ಹ್ಯೂಮನ್ ಬೀಯಿಂಗ್ ಬಿ ಲೈಕ್ ದಿಸ್? ಅಂದರೆ ಅಷ್ಟು ಎತ್ತರಕ್ಕೆ ಬೆಳೆದಿರೋ ವ್ಯಕ್ತಿ ಎಷ್ಟು ಹಂಬಲ್ ಆಗಿದ್ದಾರೆ ಅನ್ನೋದು ನನಗೆ ಅವಾಗ ಭಾಳ ಅರ್ಥ ಆಗಿ ಭಾಳ ಸಂತೋಷ ಆಗೋಯ್ತಪ್ಪ. ಇಲ್ಲ, ತುಂಬ ರೇರ್ ಪರ್ಸ್ನಾಲಿಟೀಸ್ ಅಂಥವ್ರು ಸಿಗೋದು ನಮಗೆ ತುಂಬ ಕಡಿಮೆ. ಅಬ್ಸಲ್ಯೂಟ್ಲಿ ಟ್ರೂ. ನಿಮಗೆ ಸಿಕ್ಕಿದ್ರಲ್ಲ ಅದೇ ಗ್ರೇಟ್. ಖಂಡಿತ ನಿಮ್ಮನ್ನ ಅವ್ರು ರೆಕಗ್ನೈಸ್ ಮಾಡಿ ಅದು ಸಿಕ್ಕಾಪಟ್ಟೆ. ನಾನು ಅವತ್ತೇನು ನಾಗೋಗಿ ಬ್ರೇಕ್ ಯಾರು ಪರವಾಗಿಲ್ಲ, ಎಲ್ಲೋ ಒಂಚೂರು ರೇಂಜಿಗೆ ಹೋಗಿದ್ದೀನಿ ನಾನು. ಖಂಡಿತ ಅನ್ನಿಸ್ತಪ್ಪ. ಐ ವಿಲ್ ಬಿ ವೆರಿ ಫ್ರ್ಯಾಂಕ್ ಅಬೌಟ್ ಇಟ್.
ನಮ್ಮ ವಯಸ್ಸಲ್ಲಿ ಒಂದು ಒಪ್ಕೊಳ್ತೀನಿ ಆಕರ್ಷ್, ನಮಗೆ ಮಾಡಲೇಬೇಕು ಅನ್ನೋದೇನೂ ಇರಲ್ಲ. ಬಿಕಾಸ್ ಗೊತ್ತಿರುತ್ತೆ ಯಾವುದೂ ಸತ್ಯ ಅಲ್ಲ, ನನ್ನ ಗ್ರೇವ್ ಒಂದು ಬಿಟ್ಟು ಇನ್ಯಾವುದೂ ಸತ್ಯ ಅಲ್ಲ ಅಂತ. ಬಟ್ ಅಟ್ ದ ಸೇಮ್ ಟೈಮ್ ಯಾವುದನ್ನು ಕ್ಯಾಶುವಲ್ ಆಗಿ ತಗೊಳ್ಳಲ್ಲ. ಎವ್ರಿಥಿಂಗ್, ಆ ಕಮಿಟ್ಮೆಂಟ್, ಆ ಡಿಸಿಪ್ಲಿನ್, ಆ ಕನ್ಸಿಸ್ಟೆನ್ಸಿ, ಪರ್ಸಿಸ್ಟೆನ್ಸ್ ಇಟ್ಕೊಂಡೇ ಮುನ್ನುಗ್ತೀನಪ್ಪ. ಡೂ ಆರ್ ಡೈ, ಮಾಡೋ ಇಲ್ಲ ಮಾಡಿ. ಆ್ಯಕ್ಚುಲಿ ನಾನು ಹುಟ್ಟಿದ್ದು ಬಂದು ಅಂದರೆ ಕೆಸ್ತೂರು ಅನ್ನೋ ಒಂದು ಊರು, ಕೊಡಗೇನಹಳ್ಳಿ ಕೆಸ್ತೂರು, ಆ ಜಾಗದಲ್ಲೆಲ್ಲೋ ಹುಟ್ಟಿದ್ದೀನಂತಪ್ಪ. ನಮ್ಮ ತಂದೆ ತಾಯಿಗೆ 6 ವರ್ಷದ ಮೇಲೆ ಹುಟ್ಟಿರೋದು ನಾನು. ಸೊ ಹಾಗಾಗಿ ನಮ್ಮ ತಂದೆ ತಿನ್ನಿಸಿ ಹಸ್ಬೆಂಡ್ ಹೇಳ್ತಾರೆ, ನಿಮ್ಮಪ್ಪ ಚೆನ್ನಾಗಿ ಚಾಕ್ಲೇಟ್ ತಿನ್ನಿಸಿ ತೆಗೆದಿದ್ದು ನನ್ನ ಹತ್ರ ತಳ್ಳಿಬಿಟ್ರು ಅಂತ, ಈ ಮೇಂಟೈನ್ ಮಾಡು ಈ ಲೇಡಿನ ಅಂತ. ಸೊ ಬಟ್ ಬೆಳೆದಿದ್ದೆಲ್ಲ ಫುಲ್ ಐ ಥಿಂಕ್ ಫ್ರಮ್ 6th ಸ್ಟ್ಯಾಂಡರ್ಡ್ ಆನ್ವರ್ಡ್ಸ್ ನಾನು ಇಲ್ಲಿ ಓದಿರೋದು ಬೆಂಗಳೂರಲ್ಲೇ. 7th ಸ್ಟ್ಯಾಂಡರ್ಡ್, ಸಾರಿ 7th, 8th, 9th, 10th, ಫಸ್ಟ್ ಇಯರ್, ಸೆಕೆಂಡ್ ಇಯರ್ PU, ಫಸ್ಟ್ ಇಯರ್ ಡಿಗ್ರಿ. ಇಷ್ಟು ನಾನು ಒಬ್ಬ ಮಗಳು, ನಂಗೆ ಒಬ್ಬ ತಮ್ಮ ಇದ್ದ. ಹೀಸ್ ನೋ ಮೋರ್. ವಿ ಲಾಸ್ಟ್ ಹಿಮ್. ಹಿ ವಾಸ್ ಇನ್ ಅಮೆರಿಕಲ್ಲಿದ್ದ. ಹಿ ಡೈಡ್ ಆಫ್ ಅ ಮ್ಯಾಸಿವ್ ಅಟ್ಯಾಕ್. ಒಳ್ಳೆ ಸೆಟಲ್ಡ್ ಫ್ಯಾಮಿಲಿ ಅಲ್ಲ ನಿಮ್ಮದು ಹಾಗಾದರೆ? ಹೌದು, ಸೆಟಲ್ಡ್ ಫ್ಯಾಮಿಲಿ. ಅಂದರೆ ಯಾಕೆ ಈ ಮಾತನ್ನು ಹೇಳಿದೆ ಅಂದರೆ, ಇತ್ತೀಚೆಗೆ ನಾವು ಕಾಂಟೆಂಟ್ ಕ್ರಿಯೇಟರು ಅಥವಾ ಡಿಜಿಟಲ್ ಪ್ರೆಸೆನ್ಸು ಏನಾದರೂ ನೋಡ್ತಾ ಇದ್ದರೆ ಫಸ್ಟ್ ನಾವು ಲೆಕ್ಕ ಹಾಕೋದೆ ಹಣಕಾಸು. ಎಷ್ಟು ಅರ್ನ್ ಮಾಡ್ಬೋದು, ಎಷ್ಟು ದುಡಿಬೋದು, ಪಾಡ್ಕಾಸ್ಟ್ ಮಾಡಿದ್ರೆ ಎಷ್ಟು ಡ್ಯೂರೇಷನ್, ಏನು, ಇವು ಯಾವುದೇ ಕ್ಯಾಲ್ಕುಲೇಷನ್ ಇಲ್ದಲೇ ನೀವು ಪಾಡ್ಕಾಸ್ಟ್ನ ಸ್ಟಾರ್ಟ್ ಮಾಡಿದ್ರಲ್ಲ. ಡಿಡ್ ಯು ಅರ್ನ್ ಎನಿಥಿಂಗ್ ಫ್ರಮ್ ದಟ್? ಝೀರೋ. ಯಾರೋ ಒಬ್ಬರು ಕಪಲ್ ಆಫ್ ಪೀಪಲ್ ಸ್ಪಾನ್ಸರ್ ಥರ ನೋಡಿದ್ರು, ಇಷ್ಟೆಲ್ಲ ಖರ್ಚು ಮಾಡ್ತಾ ಇದ್ದಾಳೆ ಅಂತ ಅವರೊಂದು ಸ್ಪಾನ್ಸರ್ಶಿಪ್ ಥರ ಒಂದು 10,000 ಕೊಟ್ಟಿದ್ದಾರೆ ಹೊರತು ವಿ ಹ್ಯಾವ್ ನಾಟ್ ಅರ್ನ್ಡ್ ಎನಿ ಮನಿ ಥ್ರೂ ಡಿಜಿಟಲ್ ಮೀಡಿಯಮ್. ಬಟ್ ಸ್ಟಿಲ್ ನಿಮ್ಗೆ ಆ ಮೋಟಿವೇಶನ್ ಏನಕ್ಕೆ ಅಂತ? ಸಮಥಿಂಗ್ ಹ್ಯಾಸ್ ಟು ಬಿ ಡನ್ ಅಲ್ವಾ ಆಕಾಶ್? ಏನೋ ಒಂದು ಮಾಡ್ತಾನೆ ಇರಬೇಕಲ್ವಾ ಅಪ್ಪ ಲೈಫಲ್ಲಿ. ಸೊ ಮಾಡ್ತಾ ಇರೋಣ, ನೋಡೋಣ, ಸಮಥಿಂಗ್ ಮೇ ಓಪನ್ ಅಪ್. ನನಗೆ ಬೇಕಾಗಿಲ್ಲ ಹಣ, ಬಿಕಾಸ್ ನನಗೆಲ್ಲ ಜೀವನದಲ್ಲಿ ಎಲ್ಲ ಗೊತ್ತಾಗೋಗಿದೆ. ಒಂದು 100 ಅಕಸ್ಮಾತ್ ಒಂದು ಮನೆ ಒಂದು 100 ಚದರದಿದ್ರೂ ಅದು ಖುಷಿ ಕೊಡಲ್ಲ, 1 ಚದರದಿದ್ದರೂ ಅದು ಖುಷಿ ನೀ ಖುಷಿ ನನ್ನ ಒಳಗಡೆ ಇದೆ ಅನ್ನೋದು ಅರ್ಥ ಆಗೋಗಿದೆ. ಸೊ ಅದು ಯಾವುದೂ ಅಲ್ಲ. ಬಟ್ ನನ್ನ 2 ಮಕ್ಕಳನ್ನ ಒಂದು ಹಂತಕ್ಕೆ ತಗೊಂಡು ಬರಬೇಕು ಅನ್ನೋ ಒಂದು ಆಸೆಗೋಸ್ಕರ ಬಂದರೆ ಅವರಿಬ್ಬರಿಗೂ ಸಹಾಯ ಆಗುತ್ತೆ. ಅಫ್ಕೋರ್ಸ್ ಇವತ್ತು ಹಸ್ಬೆಂಡ್ ಇಸ್ ಕೈಂಡ್ ಎನಫ್ ಟು ಪೇ, ಮೈ ಡಾಟರ್ ಪೇ ಮಾಡ್ತಾರೆ. ನಮ್ಮ ಪೆನ್ಷನಲ್ಲೇ ನಾವು ಶೇರ್ ಮಾಡ್ಕೊಳ್ತಾ ಇದ್ದೀವಿ. ಇನ್ನು ಸ್ವಲ್ಪ ಶೇರ್ ಮಾಡ್ಬೋದಲ್ವಾ ನಾನು ಅರ್ನ್ ಮಾಡಿದ್ರೆ ಅನ್ನೋ ಒಂದು ಹುಚ್ಚಿದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಇದುವರೆಗೂ ವಿ ಹ್ಯಾವಂಟ್ ಅರ್ನ್ಡ್ ಎನಿ ಮನಿ ಆಸ್ ಸಚ್. ಯಾಕೆಂದರೆ ನಾನಂತೂ ನಿಮ್ಮ ಏಜಿಗೆ ಬರಲಿಲ್ಲ, ಈ ಪ್ರಶ್ನೆ ಕೇಳ್ತೀನಿ. ಪೆನ್ಷನ್ ಜೀವನ ಅಂದರೆ ನಮಗೂ ಕೂಡ ಏಜ್ ಆಗುತ್ತೆ, ನಾಳೆ ನಾವು ಕೂಡ ನಿಮ್ಮ ಏಜಿಗೆ ಬರ್ತೀವಿ. ಹೇಗೆ ಕಟ್ಕೋಬೇಕು ನಮ್ಮ ಜೀವನನ? ನಾವು ನಿಮ್ಮ ಏಜಿಗೆ ಬಂದಾಗ ನಿಮ್ಮ ಹಾಗೆ ನಗ್ನಗ್ತಾ ಇರಬೇಕು ಅಂದರೆ ಆ್ಯಕ್ಚುಲಿ ಅದಕ್ಕೆ ನನ್ನ ಪ್ರಕಾರ ನನ್ನ ಹಸ್ಬೆಂಡ್ BHEL ಕೆಲಸ ಮಾಡ್ತಾಯಿದ್ರು ಮೊದಲು. ಬಟ್ ಅಲ್ಲಿ ಗೊತ್ತಾಗಿತ್ತು ನನಗೆ, ಮದುವೆ ಆಗೋಸ್ತ್ರಲ್ಲಿ ನಾನು ಹೇಳ್ತಿರೋದು, BHEL ನಮಗೆ ಪೆನ್ಷನ್ ಇರಲ್ಲ ಅಂತ ಗೊತ್ತಾಗೋಯ್ತು ನನಗೆ. ನಮ್ಮ ತಂದೆ ಪೆನ್ಷನರ್ ಆಗಿದ್ದರು. ಸೊ ನನ್ನ ಮನಸ್ಸಲ್ಲಿ ನನ್ನ ಹಸ್ಬೆಂಡ್ಗೆ ಎಲ್ಲಾದರೂ ಒಂದು ಗೌರ್ಮೆಂಟ್ ಕೆಲಸ ಇದ್ಬಿಟ್ರೆ ನಮಗೆ ಪೆನ್ಷನ್ ಬರುತ್ತೆ, ಇಷ್ಟು ಅದರಲ್ಲಿ ನಾವು ಜೀವನ ನಡೆಸ್ಬೋದು ಅಂತ ಗೊತ್ತಿದ್ದು ಪ್ಲ್ಯಾನ್ ಮಾಡಿದ್ದಲ್ಲಪ್ಪ, ಮನ್ಸಿಗೆ ಹಾಕ್ಕೊಂಡು. ದೆನ್ ಹಿ ಗಾಟ್ ಅ ಜಾಬ್, ವಿ ವೆಂಟ್ ಟು ಡೆಲ್ಲಿ, ಆ್ಯಂಡ್ ಇವತ್ತು ಫಾರ್ ದ ಲಾಸ್ಟ್ 7 years ವಿ ಆರ್ ಎಂಜಾಯಿಂಗ್ ದ ಪೆನ್ಷನ್. ಯಾವ ರೀತಿಯಾಗಿ ಒಬ್ಬ ಅಕಸ್ಮಾತ್ ಪೆನ್ಷನರ್ ಅಲ್ಲ ಅಂತಂದರೆ, ಐ ಥಿಂಕ್ ರೈಟ್ ಫ್ರಮ್ ಡೇ 1 ಅರ್ನಿಂಗಲ್ಲಿ ಒಂದು ಸಮ್ಮನ್ನು ನೀವು ನಂದು ಪೆನ್ಷನ್ ಇದು ಅಂತ ಎತ್ತಿಟ್ಬಿಡ್ಬೇಕು. ಬಿಕಾಸ್ ಕೊನೆಯವರೆಗೂ ದುಡಿಯೋದು ಭಾಳ ಕಷ್ಟ ಇದೆ ಅಪ್ಪ. ಡೋಂಟ್ ನೋ ಯಾವಾಗ ಏನಾಗುತ್ತೆ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಸೊ ಹಾಗಾಗಿ ಒಂದು ಪೋರ್ಷನನ್ನು ನೀವು ಸೇವ್ ಮಾಡ್ಕೋಬೇಕು. ಇದೆಲ್ಲ ಲಾಜಿಕಲ್ಲಾಗಿ ಹೇಳಬೇಕಂದ್ರೆ ಇದೆಲ್ಲ ಸತ್ಯವಾದ ಮಾತು. ಬಟ್ ನನ್ನನ್ನು ಕೇಳಿದ್ರೆ ಇದು ತಪ್ಪಾಗ್ಬೋದು, ಮಾತಾಡಲು ತಪ್ಪಾಗ್ಬೋದು. ಹುಟ್ಟಿಸಿದ್ದೇವರು ಹುಲ್ ಮೇಯಿಸ್ದೇ ಇರ್ತಾನೆ, ಮೇಯಿಸ್ತಾನೆ. ಆ ನಂಬಿಕೆಯಲ್ಲಿ ನಾವು ಬದುಕಬೇಕು. ದ್ಯಾಟ್ ಈಸ್ ಆಲ್ಸೋ ದೇರ್. ಹಾಗಂತ ವ್ಯಯ ಮಾಡ್ಕೊಂಡು ಹೋದರೆ ನಾವೇ ಲೂಸರ್ಸು. ಬಟ್ ಒಂದು ಪೋರ್ಷನ್ ಹಣ ಅವ್ರು ಎತ್ತಿಟ್ಕೊಂಡಾಗ ವಿಪರೀತವಾಗಿ ಖರ್ಚು ಮಾಡಿದೆ, ಚಿಕ್ಕ ವಯಸ್ಸಲ್ಲಿ ವಿಪರೀತವಾಗಿ ಖರ್ಚು ಮಾಡೋಕ್ಕೆ ಅವಕಾಶಗಳು ಜಾಸ್ತಿ ಇರುತ್ತೆ. ಒಂದು ಪೋರ್ಷನನ್ನು ಎತ್ತಿಟ್ಕೊಂಡಾಗ ನಮ್ಮ ತಂದೆ ತಾಯಿ ಇಬ್ಬರು ಹೇಳೋರು, ಹಣನ ನೀನು ಇವತ್ತು ಸಾಕಿದ್ರೆ ನಿನ್ನದು ಸಾಕತ್ತೆ ಒಂದು ಕಾಲಕ್ಕೆ ಅಂತ. ಇವತ್ತು ನೀನು ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಕೊಂಡು ಸಾಕಿದ್ರೆ ತಾಯಮ್ಮ. ಬಟ್ ಗೊತ್ತಿತ್ತು ಅವ್ರಿಗೆ, ಕೊನೆವರೆಗೂ ಹೇಳಿದ್ರು, ಎಲ್ಲದರಲ್ಲೂ ಜಾಣೆ, ಹಣದ ವಿಷಯದಲ್ಲಿ ಮಾತ್ರ ಕೋಣೆ ನೀನು ಅಂತ. ಬಿಕಾಸ್ ಐ ನೆವರ್ ಬಿಲೀವ್ಡ್ ಇನ್ ಸೇವಿಂಗ್ ಮನಿ. ಇವತ್ತು ಐ ಡೋಂಟ್ ಬಿಲೀವ್ ಇನ್ ಸೇವಿಂಗ್ ಮನಿ. ಇಟ್ ಈಸ್ ರಾಂಗ್, ಐ ನೋ ಇಟ್ ಈಸ್ ರಾಂಗ್, ಬಟ್ ಐ ಡೋಂಟ್ ನೋ, ಐ ನೆವರ್ ಟ್ರಸ್ಟೆಡ್ ಇನ್ ಸೇವಿಂಗ್ ಮನಿ. ಹಂಗಂತ ವ್ಯಯ ಮಾಡಲಿಲ್ಲ. ಎಷ್ಟಿದೆಯೋ ಅಷ್ಟರಲ್ಲಿ ಖರ್ಚು ಮಾಡಿಕೊಂಡು ಹೇಳಿದ್ನಲ್ಲ, ಟೂರಲ್ಲೇ 2 ಮನೆ ಕಟ್ಕೋಬೋದಾಗಿತ್ತು. ಐ ನೆವರ್ ಥಾಟ್ ಅಬೌಟ್ ಇಟ್. ಹಾಗೆ ಅನ್ಕೊಳಕ್ಕೆ ಹೋಗಲಿಲ್ಲ. ಲೆಟ್ ಅಸ್ ಲಿವ್ ಲೈಫ್ ಟು ದ ಫುಲ್ಲೆಸ್ಟ್. ಒಂದು ಜೀವನ
And spirituality gives you that strength. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಂಡರ್ಫುಲ್ ಎಪಿಸೋಡ್. ಸೊ ಇದೇ ರೀತಿ ಪ್ರತಿಯೊಂದು ಎಪಿಸೋಡನ್ನು ಕೂಡ ವಿನೂತನವಾಗಿ ವಿಶೇಷವಾಗಿ ನಿರ್ಮಾಣ ಮಾಡ್ತಾ ಇದ್ದೇವೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರನೂ ಇರಲಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಪಾಡ್ಕಾಸ್ಟ್. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮಿಸ್ ಮಾಡದೆ ಶೇರ್ ಮಾಡಿ ಆ್ಯಂಡ್ ಡೋಂಟ್ ಮಿಸ್ ಟು ಲೈಕ್ ಅವರ್ ಎಪಿಸೋಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ so that every episode is gonna be notified. Keep watching. Spread smile forever.